ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಬಹಳಷ್ಟು ಜನ ಅವರ ಸಂದೇಹಗಳನ್ನ ಕಮೆಂಟ್ ಮೂಲಕ, ಇನ್ನೂ ಕೆಲವರು ನನಗೆ ಪರ್ಸನಲ್ ಆಗಿ ಕೂಡ ಮೆಸೇಜ್ ಅನ್ನ ಮಾಡಿದ್ರು. ನಾನು ಅವರಿಗೆಲ್ಲ ವಿಡಿಯೋ ಮೂಲಕವೇ ಉತ್ತರ ಕೊಟ್ರೆ ಎಲ್ಲರಿಗೂ ತಿಳಿಯುತ್ತೆ. ಎಷ್ಟೋ ಜನಕ್ಕಿಂತ ಸಂದೇಹಗಳಿರುತ್ತೆ, ಅವರಿಗೆಲ್ಲವೂ ಉತ್ತರ ಸಿಗಬೇಕು ಅನ್ನೋ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ನೀವು ಹೇಳಿದ್ರಿ ಬಾಲಾ ಮಂತ್ರದಲ್ಲಿರೋದು 3 ಅಕ್ಷರ ಅಂತ. ಕೆಲವ್ರು ಹೇಳ್ತಾರೆ ಬಾಲಾ ಮಂತ್ರದಲ್ಲಿರೋದು 6 ಅಕ್ಷರ. ಯಾವುದು ಸರಿ ಅಂತ ಕೇಳಿದ್ರು. ಬಾಲಾ ಮಂತ್ರ 3 ಅಕ್ಷರದ್ದಿದೆ, 6 ಅಕ್ಷರದ್ದು ಇದೆ, 9 ಅಕ್ಷರದ್ದು ಇದೆ, 10 ಅಕ್ಷರದ್ದು ಇದೆ, 14 ಅಕ್ಷರದ್ದು ಇದೆ, ಮತ್ತೆ ಮಾಲಾ ಮಂತ್ರಗಳು ಇದೆ. ಅಂದ್ರೆ ಅವಕ್ಕೆಲ್ಲ ಮೂಲ ಈ 3 ಬೀಜಾಕ್ಷರಗಳು ಅಂತ. 3 ಬೀಜಾಕ್ಷರಗಳು ಅಂದ್ರೆ ಇವೇ ಇದಾವೆ ಅಂತ ಅಲ್ಲ. ಈ 3 ಬೀಜಾಕ್ಷರಗಳನ್ನ ಆಧಾರವಾಗಿಟ್ಕೊಂಡೇ ಎಲ್ಲಾ ಮಂತ್ರಗಳು ಇರುವಂತದ್ದು. ಈಗ ಇಲ್ಲಿ ತ್ರಯಕ್ಷರಿ ಬಾಲ ಅಂತ ಗೊತ್ತಿರುತ್ತೆ. ಆ ತ್ರಯಕ್ಷರಿಯನ್ನೇ ನಾವು ಅನುಲೋಮ ಮತ್ತೆ ವಿಲೋಮವಾಗಿ ಹೇಳಿದ್ರೆ ಅದು ಷಡಾಕ್ಷರಿ ಬಾಲ ಆಗುತ್ತೆ. ಮಂತ್ರಶಾಸ್ತ್ರದಲ್ಲಿ ಒಂದು ವಿಷಯ ಹೇಳ್ತಾರೆ, ಯಾವ ಮಂತ್ರವನ್ನೇ ಆಗಲಿ ನಾವು ಅನುಲೋಮ ವಿಲೋಮ ಪದ್ಧತಿಯಲ್ಲಿ ಹೇಳೋದ್ರಿಂದ ಅದರ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಆದ್ರಿಂದ ತ್ರಯಾಕ್ಷರಿಯನ್ನ ಷಡಾಕ್ಷರಿಯನ್ನಾಗಿ ಉಪದೇಶ ಮಾಡ್ತಾರೆ. ಇನ್ನು ಶ್ರೀವಿದ್ಯೆ ಅಂದ್ರೆ ರಹಸ್ಯವಾದಂತ ವಿದ್ಯೆ. ಇದ್ರ ಬಗ್ಗೆ ನೀವ್ ಯಾಕಿಷ್ಟು ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರು. ಅದೇನೋ ಇವ್ರ ಕಣ್ಣಿಗೆ ನಾನೇ ಕಾಣಿಸಿರ್ಬೇಕು. ಬಹಳಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ, ಶ್ರೀವಿದ್ಯೆ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನು ಹೊಸದಾಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಅಂತ ವಿಷಯಗಳು, ರಹಸ್ಯಮಯವಾದ ವಿಷಯಗಳನ್ನ ನಾನೆಲ್ಲೂ ಹೇಳಿಲ್ಲ. ಯಾವ ಮಂತ್ರಗಳನ್ನು ಕೂಡ ನಾನೆಲ್ಲೂ ಹೇಳಿಲ್ಲ. ನಾನು ಅದರನ್ನ ಗೌಪ್ಯತೆಯನ್ನ ಕಾಪಾಡಿಕೊಂಡು ಶ್ರೀವಿದ್ಯೆ ಏನಿದೆ, ಶ್ರೀವಿದ್ಯಾ ಅಂದ್ರೆ ಏನು, ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿ ಸರಳವಾಗಿ ಹೇಳ್ತಾ ಇದ್ದೀನಿ. ಅದು ನಾನು ನನ್ನ ಗುರುಗಳಿಂದ ಏನನ್ನ ಕಲ್ತಿದ್ದೇನೋ, ನನಗೆ ಎಷ್ಟರ ಮಟ್ಟಿಗೆ ಜ್ಞಾನ ಇದೆಯೋ ಅದನ್ನ ನಾನು ಇನ್ನೂ ನಂತರ ಸಂದೇಹಗಳಿರೋ ಅಂಥವ್ರಿಗೆ ಎಷ್ಟೋ ಜನಕ್ಕೆ ಉಪಯೋಗ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ದೊಡ್ಡ ಜ್ಞಾನಿ, ನಾನು ಪಂಡಿತಳು ಅನ್ನೋ ಉದ್ದೇಶ ನನಗಿಲ್ಲ. ಬಹಳಷ್ಟು ಜನಕ್ಕೆ ಶ್ರೀವಿದ್ಯೆ ಮೇಲೆ ಕೆಲವೊಂದು ತಪ್ಪು ಅಭಿಪ್ರಾಯಗಳಿದಾವೆ. ಶ್ರೀವಿದ್ಯೆ ತಗೊಳ್ಳೋರ್ಗೆ ಸಂಸಾರದಿಂದ ದೂರ ಆಗ್ಬಿಡ್ತಾರೆ, ಶ್ರೀವಿದ್ಯೆಯನ್ನ ಸಂಸಾರಿಗಳು ಮಾಡಬಾರ್ದು ಅಂತ ಬಹಳಷ್ಟು ಜನ ಬಹಳಷ್ಟು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿದ್ದಾರೆ. ಗೊತ್ತಾಗ್ಲಿ, ಶ್ರೀವಿದ್ಯೆ ಅಂದ್ರೆ ಯಾವುದೋ ಇಲ್ಲಿ ಕ್ಷುದ್ರ ಪೂಜೆ ನಡೆಯೋ ಅಂಥದ್ದಲ್ಲ, ವಾಮಾಚಾರ ಅಲ್ಲ, ಸಾತ್ವಿಕವಾದ ವಿದ್ಯೆ. ನಾವು ಮನೆಯಲ್ಲಿ ಗೃಹಿಣಿಯರು ಸರಳವಾಗಿ ಮಾಡ್ಕೊಳ್ತಕ್ಕಂತಹ ಪೂಜಾ ವಿಧಾನವೇ ಇರುತ್ತೆ, ಮಂತ್ರ ಸಾಧನೆ ಇರುತ್ತೆ. ಎಷ್ಟೋ ಜನ ಮಹಾನ್ ಗುರುಗಳು ಏನ್ ಮಾಡ್ತಾರೆ, ಶ್ರೀವಿದ್ಯಾ ಸಹವಾಸಕ್ಕೆ ಹೋಗ್ಬೇಡಿ, ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ಕೊಂಡು ಹೋಗಿ ಸಾಕು, ನಮ್ಗೆ ಸಾಧನ ಮಾರ್ಗ ಬೇಡ, ಭಕ್ತಿ ಮಾರ್ಗ ಬೇಕು ಅಂತ ಹೇಳ್ತಾರೆ. ಭಕ್ತಿ ಮಾರ್ಗನೇ ಪ್ರಾರಂಭಿಕ ಹಂತ. ಇಲ್ಲಿ ಭಕ್ತಿ ಇದ್ರೇನೆ ಮುಂದೆ ಸಾಧನೆಗೆ ಹೋಗೋದಿಕ್ ಸಾಧ್ಯ ಆಗೋದು. ಭಕ್ತಿನೇ ಇಲ್ಲ ಅಂದ್ರೆ ಹೇಗ್ ಸಾಧ್ಯ ಆಗುತ್ತೆ? ತ್ರಿಕರಣ ಶುದ್ಧಿಯಿಂದ ಮೊದಲು ಅಮ್ಮನ ಪಾದವನ್ನ ಹಿಡ್ಕೊಳ್ಳೋದು ಕಲಿಬೇಕು. ಇನ್ನು ಈಗ ತಾನೇ ಲಲಿತಾ ಸಹಸ್ರನಾಮವನ್ನ ಕಲಿತಾ ಇರೋರು, ಇನ್ನು ಕಲಿಬೇಕು ಅಂತ ಪ್ರಾರಂಭ ಮಾಡ್ತಾ ಇರೋರು, ಅವ್ರಿಗೆಲ್ಲರೂ ಕಾಲ್ ಮಾಡಿ ಕೇಳ್ತಾರೆ, ಅಮ್ಮ ನಮ್ಗೆ ಶ್ರೀವಿದ್ಯಾ ಉಪದೇಶ ಮಾಡ್ತೀರಾ ಅಂತ. ಫಸ್ಟ್ ಶ್ರೀವಿದ್ಯಾ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಲಲಿತಾ ಸಹಸ್ರನಾಮದ ಒಂದೊಂದು ನಾಮಕ್ಕೂ ವಿವರಣೆಯನ್ನ ತಿಳಿದು ಆ ಲಲಿತಾ ರಹಸ್ಯ ನಾಮಗಳ ಆಸ್ವಾದವನ್ನ, ಆ ರುಚಿಯನ್ನ ಸವಿದು ನಿತ್ಯ ಪಾರಾಯಣ ಮಾಡ್ತಾ ಬನ್ನಿ. ಪರಮೇಶ್ವರಿನೇ ನಿಮಗೆ ಒಬ್ಬ ಒಳ್ಳೆ ಗುರುವಿನ ಪರಿಚಯವನ್ನ ಮಾಡಿಸ್ತಾಳೆ, ಅವಳೇ ಗುರುವಾಗಿಯೂ ಬರ್ತಾಳೆ. ಎಷ್ಟೋ ಸಂಘಟನೆಗಳಲ್ಲಿ ಈಗ ಲೋಪಾಮುದ್ರಾದೇವಿಗೆ ಸಾಕ್ಷಾತ್ ಪರಮೇಶ್ವರಿನೇ ಬಂದು ಮಂತ್ರೋಪದೇಶ ಮಾಡಿದ್ರು. ಅಂತ ಭಕ್ತಿ ನಮ್ಗಿರ್ಬೇಕು. ಇಲ್ಲಿ ಪ್ರಧಾನವಾದದ್ದು ಭಕ್ತಿ, ಶ್ರದ್ಧೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಾನು ಶ್ರೀಚಕ್ರದ ಬಗ್ಗೆ ಒಂದು ಕಥೆಯನ್ನ ಹೇಳಿದ್ದೆ, ಮತ್ತೆ ಅಭಿರಾಮಿ ಸ್ತೋತ್ರದ ಬಗ್ಗೆಯೂ ಒಂದು ಕಥೆಯನ್ನ ಹೇಳಿದ್ದೆ.
ಕೆಲವರು ಏನ್ ಹೇಳ್ತಾರೆ, ಇದು ಯಾವ ಬುಕ್ಕಲ್ಲಿದೆ, ಎಲ್ಲಿಂದ ತಗೊಂಡು ಹೇಳ್ತಾ ಇದ್ದೀರಾ ಅಂತ. ಇದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳಿದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇದು. ನಾನು ಹೊಸ್ತ ಕ್ರಿಯೇಟ್ ಮಾಡಿರೋದಲ್ಲ ಇದು. ಶ್ರೀಚಕ್ರದ ವಿವರಣೆ ಸಾಕಷ್ಟು ಪುಸ್ತಕಗಳಲ್ಲಿ ಉಲ್ಲೇಖ ಇದೆ. ಶಂಕರ ವಿಜಯವನ್ನ ನೋಡಿ ನೀವು. ಇನ್ನು ಅಭಿರಾಮಿ ಸ್ತೋತ್ರದ ಬಗ್ಗೆ ಕೇಳಿ, ಯಾರೋ ಹೇಳಿದ ವಿಡಿಯೋನ ಹೇಳಿದೀರಾ ಅಂತ ಹೇಳ್ತಾ ಇದ್ರು. ಯಾರೋ ಹೇಳೋದಲ್ಲ, ಎಲ್ರು ಹೇಳೋದು ಇದೇ ಕತೆನೆ. ಕತೆ ಬದಲಾಗೋದಿಲ್ಲ. ಭಕ್ತ ಅವನೇ, ಕತೆನೂ ಅದೇ. ಎಲ್ಲರಿಗೂ ಗೊತ್ತಿರೋ ಅಂತದ್ದೇ. ಇದು ಯಾರೋ ಒಬ್ರು ಕಂಡಿಡ್ದಿರೋ ಅಂತದ್ದಲ್ಲ, ಯಾರೋ ಒಬ್ರು ಕಲ್ಪನೆ ಮಾಡಿರೋ ಅಂತದ್ದಲ್ಲ. ಇದು ಸತ್ಯ ಘಟನೆ. ಪ್ರತಿಯೊಬ್ರು ಯಾರೇ ಹೇಳಿದ್ರು ಹೀಗೆ ಹೇಳ್ಬೇಕು. ಅಲ್ಲಿ ತಗೊಂಡ್ ಹೇಳಿದ್ರ, ಇಲ್ಲಿ ತಗೊಂಡ್ ಹೇಳ, ನಾನು ಎಲ್ಲಾದ್ರೂ ತಗೊಂಡ್ ಹೇಳ್ತೀನಿ. ನಿಮ್ಗೆ ಆಸಕ್ತಿ ಇದೆಯಾ ನೋಡಿ ನನ್ನ ಚಾನಲ್ನ. ಪಾಪ ಎಷ್ಟೋ ಜನ ಮಹಿಳೆಯರಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಲಲಿತಾ ಸಹಸ್ರನಾಮ ಪಠನೆ ಮಾಡೋದಕ್ಕೆ ಸಮಯ ಇರೋದಿಲ್ಲ. ಅವ್ರಿಗೆಲ್ಲ ಒಂದು ಉಪಯೋಗ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನ್ ಮಾಡಿದ್ರೆ, ಇವ್ರು ಈ ತರ ಹುಚ್ಚುಚ್ಚಾಗಿ ಪ್ರಶ್ನೆಗಳನ್ನ, ಕಮೆಂಟ್ಗಳನ್ನ ನನಗ್ ಮಾಡೋದು. ನಿಮ್ಗೆ ಆಸಕ್ತಿ ಇಲ್ಲ ಅಂದ್ರೆ ಬಿಡಿ. ಏನಾದ್ರೂ ಡೌಟ್ ಇದ್ಯಾ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ. ನನಗೇನ್ ಗೊತ್ತಿದ್ಯೋ, ನನ್ನ ಗುರುಗಳಿಂದ ನಾನು ಏನ್ ಕಲ್ತಿದ್ದೀನೋ ಅದನ್ನ ಹೇಳ್ತೀನಿ. ನಾನು ತಪ್ಪಿದ್ಯಾ, ತಪ್ಪು ಅಂತ ಹೇಳಿ, ನಾನು ತಗೊಳ್ತೀನಿ, ಇಲ್ಲ ಅಂತ ಅಲ್ಲ. ಯಾರು ಇಲ್ಲಿ ಸಂಪೂರ್ಣವಾದ ಜ್ಞಾನಿಗಳಲ್ಲ. ಹೇಳ್ತಾರೆ, ನಾವು ಶ್ರೀವಿದ್ಯಾದಲ್ಲಿ ಎಷ್ಟೋ ವರ್ಷದಿಂದ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ, ನಮಗೆ ತುಂಬಾ ಜ್ಞಾನ ಇದೆ, ನಾವು ಮಹಾ ಪಂಡಿತರು ಅಂತ. ಇಲ್ಲಿ ಯಾರು ಅಂತ ಸಂಪೂರ್ಣವಾದ ಪಂಡಿತರು ಅನ್ನೋರು ಯಾರು ಇರೋದಿಲ್ಲ. ಎಲ್ರು ಲರ್ನರ್ಸೆ. ಶ್ರೀವಿದ್ಯಾ ಅಂದ್ರೆ ಒಂದು ಮಹಾ ಸಮುದ್ರ ಅದು. ಹಾಗಾಗಿ ಏನಾದ್ರೂ ತಪ್ಪಿದ್ಯಾ, ಇದು ತಪ್ಪಿದೆ ಅಂತ ನೋಟಿಸ್ ಮಾಡಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಇನ್ನು ಕೆಲವ್ರು ಕೇಳ್ತಾರಪ್ಪ, ನೀವು ಮಂತ್ರ ಕೇಳ್ದವ್ರಿಗೆಲ್ಲ ನಂಬರನ್ನ ಕೊಡ್ತಾ ಇದ್ದೀರಾ, ಅಂದ್ರೆ ಕೇಳ್ದವ್ರಿಗೆಲ್ಲ ನೀವು ದೀಕ್ಷೆ ಕೊಟ್ಬಿಡ್ತೀರಾ ಅಂತ ಕೇಳಿದ್ರು. ಕೇಳ್ದವ್ರಿಗೆಲ್ಲ ಏನ್ ಕೊಡ್ತಾ ಇದ್ದೀನಿ ಈಗ ನಾನು? ಗುರು ಮಂತ್ರ ಕೊಡ್ತಾ ಇದ್ದೀನಿ, ಗಣಪತಿ ಕೊಡ್ತಾ ಇದ್ದೀನಿ. ಶ್ರೀವಿದ್ಯಾ ಅಂದ್ರೆ ಏನು? ರಾಜ್ಯಂದೇಹಿ ಶಿರೋದೇಹಿ ನದೇಹಿ ಷೋಡಶಾಕ್ಷರಿ ಅಂತ ಹೇಳ್ತಾರೆ. ನೀನು ನಿನ್ನ ರಾಜ್ಯವನ್ನ ಕೊಟ್ಬಿಡು, ನಿನ್ನ ತಲೆಯನ್ನ ಕತ್ತರಿಸಿ ಕೊಟ್ರುನು ಮಹಾಷೋಡಶಿ ಮಂತ್ರವನ್ನ ಅನರ್ಹರಿಗೆ ಉಪದೇಶ ಮಾಡಬೇಡ ಅಂತ ಶಾಸ್ತ್ರ ಹೇಳುತ್ತೆ. ಮಹಾಷೋಡಶಿ ಮಂತ್ರ ತಗೋಬೇಕು ಅಂದ್ರೆ ಅವರಲ್ಲಿ ಎಷ್ಟು ಪರಿಪಕ್ವತೆ ಅನ್ನೋದು ಬಂದಿರಬೇಕು, ಅವರಲ್ಲಿ ಎಷ್ಟು ಸಾಧನ ಬಲ ಇರಬೇಕು, ಅದೆಲ್ಲ ಇದ್ರೆ ತಾನೇ ಸಾಧ್ಯ ಆಗೋದು. ಕೆಲವರು ಹೇಳಿದ್ರು, ವಿಷಯವನ್ನ ಸಂಪೂರ್ಣವಾಗಿ ತಿಳ್ಕೊಳ್ದೆ ಮಾತಾಡ್ತಾರೆ ಅಂತ. ನಾನು ಹಾಕಿರೋ ಇಷ್ಟು ವಿಡಿಯೋದಲ್ಲಿ ಎಲ್ಲಿ ತಪ್ಪಿದೆ ಹೇಳಿ, ನಾನು ತಗೊಳ್ತೀನಿ. ಈಗ ಪರ್ಸೆಂಟ್ ಕೊಡೋ ಅಂತ ಕೆಲವು ಮಹಾನ್ ಜ್ಞಾನಿಗಳಿದ್ದಾರೆ, ಇಲ್ಲಿ ನಮ್ ಸುತ್ತಮುತ್ತಲೇ ಇದ್ದಾರೆ. ಅಂದ್ರೆ 90% ತಗೊಂಡಿರೋರು ಸೈಲೆಂಟ್ ಆಗಿ ಇರ್ತಾರಂತೆ. 30% ತಗೊಂಡಿರೋರು ಪಾಪ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇವ್ರದ್ದು ಅಬ್ಬರ ಮಾಡ್ತಾ ಇರ್ತಾರಂತೆ. ಆ 90% ಅವ್ರಿಗೆ ಸ್ವಲ್ಪ ಹೇಳ್ಬೇಕು, ಬಂದ್ ನೀವು ಹೇಳಿ, ಮಾತಾಡಿ, ಯಾಕೆ ಮಾತಾಡ್ತಾ ಇಲ್ಲ? 30% ಅವ್ರು ಮಾತಾಡ್ತಾ ಇರೋದನ್ನ 90% ಅವ್ರು ಕೇಳ್ತಾ ಇರ್ತಾರೆ. ಯಾಕೆ ಕೇಳ್ತಾ ಇರ್ತಾರೆ? ಅವ್ರಿಗಷ್ಟಿದ್ರೆ ಅವರು ಮಾತಾಡ್ಬೇಕು. ಚಿಕ್ಕವ್ರು ಏನೋ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗಷ್ಟು ಜ್ಞಾನಿಗಳಾಗಿದ್ರೆ, ಅವ್ರಿಗಷ್ಟು ಒಳ್ಳೆ ಮನಸ್ಸು ಅನ್ನೋದಿದ್ರೆ, ಅಮ್ಮ ಹೀಗಲ್ಲ, ಹೀಗ್ ಕಲ್ತ್ಕೊ ಅಂತ ಹೇಳ್ಬೇಕು ದೊಡ್ಡವರು. ಯಾರು ಏನೇ ಮಾಡ್ಲಿ ಅಕ್ಸೆಪ್ಟೇ ಮಾಡೋದಿಲ್ಲ ಕೆಲವು ಜನ. ಇಲ್ಲಿ ಒಬ್ರು ಸಾಧನೆಯನ್ನ ಇನ್ನೊಬ್ರು ಲೆಕ್ಕಾಚಾರ ಹಾಕಿ ಪರ್ಸೆಂಟೇಜ್ ಕೊಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಯಾಕೆ? ನನ್ ಗುರುಗಳಿರೋದೇನಕ್ಕೆ? ನನ್ ಗುರುಗಳಿಗೆ ಗೊತ್ತು, ನನಗೆ ಕೊಟ್ಟಿರೋದು ವಿದ್ಯೆ ನನ್ ಗುರುಗಳು, ಅವ್ರಿಗೆ ಗೊತ್ತಿದೆ ನಾನು ಏನ್ ಮಾಡಿದೀನಿ ಅಂತ. ಅವ್ರು ಹೇಳ್ಬೇಕು ಪರ್ಸೆಂಟೇಜ್ ಕೊಡೋದು. ಇವಾಗ ನೀವು ಸ್ಕೂಲಲ್ಲಿ ಜಾಯ್ನ್ ಆಗಿರ್ತೀರಾ, ಯಾರೋ ಪಕ್ಕದಲ್ಲಿ ದಾರಿಲಿ ಹೋಗೋರು ಬಂದ್ಬಿಟ್ಟು ನಿಮ್ಗೆ ಇದು ಕೊಡ್ತಾರಾ? ಮಂತ್ರೋಪದೇಶ ಮಾಡಿದಂತಹ ಗುರುಗಳಿಗೆ ಶಿಷ್ಯ ಯಾವ ರೀತಿ ಸಾಧನೆ ಮಾಡ್ತಾ ಇದ್ದಾನೆ, ಅವನಿಗೆ ಮುಂದೆ ಯಾವ ಕೆಲಸ ಕೊಡಬೇಕು ಅನ್ನೋದು ಗುರುಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಗುರುಗಳ ಆಜ್ಞೆ ಮೇಲೆ ಎಲ್ಲ ನಡೀತಾ ಇರುತ್ತೆ. ಶ್ರೀವಿದ್ಯಾ ಅಂದ್ರೇನೆ ಗುರು ಪರಂಪರೆ ಅಂತ ಹೇಳ್ತೀನಿ ನಾನು ಯಾವಾಗ್ಲೂ. ಮೊದ್ಲು ಗುರು, ನಗುರೋರಧಿಕಂ ತತ್ವಂ. ಇಲ್ಲಿ ಗುರುಗಳಿಗಿಂತ ಯಾವ ತತ್ವವೂ ಇಲ್ಲ, ಗುರುನೇ. ಕೆಲವರು ಪಾಪ ಇನ್ನೊಬ್ರು ಹೇಳೋದನ್ನ ಕೇಳಕ್ಕಾಗ್ದೆ, ನೋಡಕ್ಕಾಗ್ದೆ, ಅವ್ರಿಗೇನ್ ಗೊತ್ತಿದೆ, ಅವ್ರಿಗೇನು ಗೊತ್ತಿಲ್ಲ, ಏನೋ ಮಾತಾಡ್ಕೊಳ್ಳಿ,
ನಾವು ಜ್ಞಾನಿಗಳಾಗಿರೋಣ ಅನ್ಕೊಳ್ತಾರೆ. ಜ್ಞಾನನ ಒಂದ್ 4 ಜನಕ್ಕೆ ಹಂಚಬೇಕು. ನನ್ನ ಗುರುಗಳ ಮಹದಾಸೆ ಇದೆ, ವಿದ್ಯೆ ವ್ಯಾಪ್ತಿ ಆಗ್ಬೇಕು, ಎಲ್ಲರಿಗೂ ಶ್ರೀವಿದ್ಯೆ ಸಿಗಬೇಕು, ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು, ಮನೆಯಲ್ಲೂ ಲಲಿತಾ ಪಾರಾಯಣ ನಡಿಬೇಕು. ಲಲಿತಾ ಪಾರಾಯಣ ಯಾರ ಮನೇಲಿ ನಡೀತಾ ಇದೆ ಅವರೆಲ್ಲರೂ ಶ್ರೀವಿದ್ಯಾ ಉಪಾಸಕರೇ, ಒಂದ್ ರೀತಿ ಹೇಳ್ಬೇಕಂದ್ರೆ. ಯಾಕೆಂದ್ರೆ ಲಲಿತಾ ಸಹಸ್ರನಾಮದಲ್ಲೇ ಶ್ರೀವಿದ್ಯಾ ಮಂತ್ರ, ಯಂತ್ರ, ತಂತ್ರ, ರಹಸ್ಯಗಳು ಎಲ್ಲವೂ ಇರೋದು ಲಲಿತಾ ಸಹಸ್ರನಾಮದಲ್ಲೇ. ಹಾಗಾಗಿ ತ್ರಿಕರಣ ಶುದ್ಧಿಯಿಂದ ಮನಸ ವಾಚ ಕರ್ಮಣ ಯಾರೆಲ್ಲ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾರೋ ಅವರೆಲ್ಲ ಲಲಿತಾ ಉಪಾಸಕರೇ ಆಗಿರ್ತಾರೆ. ಇಲ್ಲಿ ಭಕ್ತಿ ಮಾರ್ಗ ಥಿಯರಿ ಆದ್ರೆ ಸಾಧನಾ ಮಾರ್ಗ ಪ್ರಾಕ್ಟಿಕಲ್. ಸಾಧನಾ ಮಾರ್ಗದಲ್ಲಿ ಅಂದ್ರೆ ನಮ್ಮ ಸಾಧನೆ ಮಾಡ್ತಾ ಮಾಡ್ತಾ ಆ ದೇವತಾ ಅನುಭವವನ್ನ, ಆ ದೇವತಾ ಸಾಕ್ಷಾತ್ಕಾರವನ್ನ ಪಡ್ಕೊಳ್ತಾ ಹೋಗ್ತೀವಿ. ನಾವ್ ಯಾರೆಲ್ಲ ಮಹಾತ್ರಿಪುರ ಸುಂದರಿಯ ಸಂಪೂರ್ಣ ಅನುಗ್ರಹ ಪಡಿಬೇಕು ಅಂತಾರೋ ಅವರೆಲ್ಲ ಶ್ರೀವಿದ್ಯಾ ಉಪಾಸನೆ ಮಾಡ್ಬೇಕು, ಲಲಿತಾ ಸಹಸ್ರನಾಮ ಪಾರಾಯಣವೂ ಮಾಡ್ಬೇಕು. ಅಮ್ಮ ಹೇಳಿದ್ದಾಳೆ, ಶ್ರೀವಿದ್ಯೆ ಮಾಡಿಲ್ಲ ಅಂದ್ರು ಲಲಿತಾ ಸಹಸ್ರನಾಮ ಪಠನೆ ಯಾರೆಲ್ಲ ಮಾಡ್ತಾರೋ ಅವ್ರಿಗೆಲ್ಲ ನನ್ನ ಸಂಪೂರ್ಣ ಅನುಗ್ರಹ ಇರುತ್ತೆ ಅಂತ ಜಗನ್ಮಾತನೇ ಹೇಳಿದ್ದಾಳೆ. ಕೆಲವರು ಲಲಿತಾ ಸಹಸ್ರನಾಮ ಸ್ತ್ರೀಯರು ಪಠನೆ ಮಾಡಬಾರ್ದು ಅಂತ ಹೇಳಿರೋದು ಇದೆ ನನಗೆ. ಯಾಕೆ ಹಾಗೆ ಹೇಳ್ತಾರೋ ಗೊತ್ತಿಲ್ಲ. ವೇದಗಳನ್ನ ಸ್ತ್ರೀಯರು ಓದ್ಬಾರ್ದು ಅಂತ ಹೇಳ್ತಾರೆ. ಎಷ್ಟು ಜನ ಸ್ತ್ರೀಯರು ವೇದಕ್ಕೆ ಭಾಷ್ಯ ಬರ್ದಿರೋರಿದ್ದಾರೆ, ಎಷ್ಟು ಜನ ಸ್ತ್ರೀಯರು ವೇದಾಂಗ ಪಾರಂಗತೆಯರಿದ್ದಾರೆ. ಇವರು ಇದನ್ನೆಲ್ಲ ತಿಳ್ಕೊಂಡಿರೋರು ಆಗಿ ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಕೆಲವರು ಕೇಳ್ತಾರೆ, ನಾನು ಯಾವ್ದಾದ್ರು ಈ ತರ ಸ್ತೋತ್ರಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನ ಮಾಡಿದಾಗ ಆ ಸ್ತೋತ್ರದ ಲಿಂಕ್ ಅನ್ನ ಕೊಡಿ, ಅದನ್ನ ಬರೆದು ಹಾಕಿ ಅಂತ ಕೇಳ್ತಾರೆ ನನ್ನ. ಇವಾಗ ನಾನು ಯಾವುದೇ ಒಂದು ಸ್ತೋತ್ರದ ಬಗ್ಗೆ ಹೇಳ್ದಾಗ್ಲೂ ನಾನು ಆ ಸ್ತೋತ್ರವನ್ನ ಹೇಳ್ತೇನೆ. ಕೇಳ್ಕೊಂಡು ದಯವಿಟ್ಟು ಬರ್ಕೊಂಡು ನೀವು ಪಠನೆ ಮಾಡಿ. ಬರೆಯೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ? ನಾವ್ 10 ಸರಿ ಓದಿದ್ರು 1 ಸರಿ ಬರೆಯೋದಕ್ಕೆ ಸಮ ಅದು. ಬರ್ಕೊಳ್ಳೋದ್ರಿಂದ ನಮ್ಗದ್ರ ಪದಗಳ ಪರಿಚಯ ಆಗುತ್ತೆ. ಇವಾಗ ನನ್ಗಿರೋ ಸ್ವಲ್ಪ ಸಮಯದಲ್ಲಿ ನಾನೊಂದು ವಿಡಿಯೋ ಮಾಡ್ತೀನಿ, ಒಂದು ವಿಷಯ ಗೊತ್ತಾಗ್ಲಿ ಅಂತ. ಅದಕ್ಕೆ ನಾನು ಅದ್ರದ್ದು ಟೈಪ್ನು ಮಾಡಿ ಕುತ್ಕೊಂಡು ಕೊಡ್ಬೇಕು ಅಂದ್ರೆ ನಾನು ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳೋದಿಕ್ ಬಯಸ್ತೀನಿ. ಅದು ಮುಖ್ಯವಾಗಿ ಮಹಿಳೆಯರಿಗೋಸ್ಕರ. ಈಗ ಮಂತ್ರದೀಕ್ಷೆ ತಗೊಂಡಿರ್ತಾರೆ, ಅವರು ಮನೆಯಲ್ಲಿ ಅವರ ಪತಿಯನ್ನ ಮಕ್ಕಳನ್ನ ನೋಡೋದ್ ಬಿಟ್ಟು ಯಾವಾಗ್ಲೂ ಜಪ ಮಾಡೋದು, ಹುಚ್ಚುಚ್ಚಾಗಿ ಹರ್ಚೋದು, ಕಿರ್ಚೋದು ಎಲ್ಲ ಮಾಡಬಾರ್ದು. ಫಸ್ಟ್ ನಮ್ಮ ಧರ್ಮ, ಪತ್ನಿಯಾಗಿ ತಾಯಿಯಾಗಿ ನಮ್ಮ ಧರ್ಮವನ್ನ ಮಾಡಿ ಮಾನಸಿಕವಾಗಿ ಸ್ಮರಣೆಯನ್ನ ಮಾಡಬೇಕು. ಜಪವನ್ನ ಜೋರಾಗಿ ಕಿರ್ಚೋದು, ಎಲ್ರಿಗೂ ಕೇಳೋ ಹಾಗೆ ಹೇಳೋದು, ನಾನೇನೋ ಮಂತ್ರ ಜಪ ಮಾಡ್ತಾ ಇದ್ದೀನಿ ಅಂತ ಮಾಲೆಗಳನ್ನೆಲ್ಲ ಹಾಕೊಂಡು ಓಡಾಡೋದು, ಆಮೇಲೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೆಲವರು ನೀರಲ್ಲಿ ಕುತ್ಕೊಂಡು ಜಪ ಮಾಡೋದು, ಇನ್ ಕೆಲವರು ಓದೋದ್ ಕಡೆ ದೇವಸ್ಥಾನದಲ್ಲೆಲ್ಲ ಕುತ್ಕೊಂಡು ಏನೋ ಜಪ ಮಾಡೋ ಅಂತದ್ದು ಮಾಡಿ, ಮಾನಸಿಕವಾಗಿ ಮಾಡಿ. ಜೋರಾಗೆಲ್ಲ ಹೇಳಕ್ ಹೋಗ್ಬೇಡಿ. ಮಂತ್ರಗಳನ್ನು ಯಾರಿಗೂ ಕೇಳೋ ಹಾಗೆ ಹೇಳ್ಬಾರ್ದು. ಮಂತ್ರಗಳನ್ನ ಯಾವುದೇ ಮೂಲ ಮಂತ್ರವಾಗ್ಲಿ ಅದು ಯಾವತ್ತೂ ಉಪಾಂಶವಾಗಿರ್ಬೇಕು, ಇಲ್ಲ ಅಂದ್ರೆ ಮಾನಸಿಕವಾಗಿರ್ಬೇಕು. ವಾಚಿಕ ನಮ್ಗೆ ಅಧಮ, ಅದು ಅಷ್ಟೊಂದು ಉತ್ತಮ ಫಲವನ್ನ ಕೊಡೋದಿಲ್ಲ. ಹಾಗಾಗಿ ಮಂತ್ರ ಜಪ ಮಾಡೋ ಸ್ತ್ರೀಯರು ಮಾನಸಿಕವಾಗಿ ನೀವು ಮನೆ ಕೆಲಸ ಏನೇ ಮಾಡ್ತಾ ಇರಿ, ಸ್ಮರಣೆ ಮಾಡ್ಕೊಂಡು ಮಾಡಿ. ಇವಾಗ ಶ್ರೀಮಾತ್ರೆ ನಮಃ ಅಂತ ಅನ್ಕೊಳ್ತಾ ಇರ್ತೀರಾ, ಅನ್ಕೊಂಡೇ ಮಾಡಿ. ಸರ್ವಕಾಲ ಸರ್ವಾವಸ್ಥೆಯಲ್ಲೂ ಪರಮೇಶ್ವರಿಯ ಧ್ಯಾನ ಮಾಡೋದು, ಅವಳ ನಾಮಸ್ಮರಣೆ ಮಾಡೋದು ತುಂಬಾ ಮುಖ್ಯ. ಫಸ್ಟ್ ನಿಮ್ಮ ಧರ್ಮವನ್ನ ನೀವು ಫಾಲೋ ಮಾಡಿ, ಆ ನಂತರ ಇದೆಲ್ಲ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಒಂದು ಪೂರ್ಣ ದೀಕ್ಷಾ ಹಂತಕ್ಕೆ ಬರೋವರೆಗೂ ನೀವು ಯಾವ ಮಂತ್ರ ಸಾಧನೆ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಸಾಧನೆಯನ್ನ ನೀವೇ ಗೌಪ್ಯವಾಗಿ ಮಾಡ್ಕೊಂಡು ಹೋಗಿ. ಇನ್ನು ಕೆಲವರು ಕೇಳ್ತಾರೆ, ಲಲಿತಾ ಸಹಸ್ರನಾಮವನ್ನ ಯೂಟ್ಯೂಬ್ ನಲ್ಲಿ ನೋಡಿ ಕಲಿಬೋದಾ ಅಂತ. ಕಲಿಬಹುದು, ಯಾಕೆ ಕಲಿಬಾರ್ದು? ಹಿಂದೆಲ್ಲ ನಮ್ಗೆ ಈ ರೀತಿ ಕೈಯಲ್ಲಿ ಪ್ರತಿಯೊಬ್ಬರ ಹತ್ರ ಫೋನ್ ಇರೋದಾಗ್ಲಿ, ಯೂಟ್ಯೂಬ್ ಆಗ್ಲಿ ಇದೆಲ್ಲ ಇರ್ಲಿಲ್ಲ. ಅವರೆಲ್ಲಾ ಗುರುಗಳನ್ನ ಆಶ್ರಯಿಸಿ ಕಲಿತಾ ಇದ್ರು. ಇವಾಗ ಎಲ್ರ ಕೈಯಲ್ಲೂ ಇದೆ ಅಲ್ವಾ, ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ, ಕಲೀರಿ, ಅದ್ರಲ್ಲೇನ್ ತಪ್ಪಿದೆ?
ಇವಾಗ ಮಂತ್ರ ಅಂತ ಬಂದಾಗ, ಸಹಸ್ರನಾಮ ಅಂತ ಬಂದಾಗ ಅದರದ್ದೇ ಆದ ಒಂದು ಛಂದಸ್ಸಿರುತ್ತೆ. ಆ ಛಂದಸ್ಸಿನಲ್ಲಿ ನಾವು ಹೇಳ್ಬೇಕಾಗತ್ತೆ. ಎಷ್ಟೊಂದು ಒಳ್ಳೊಳ್ಳೆ ಮಹಾನ್ ಭಾವರೆಲ್ಲ ಮಾಡಿ ಹಾಕಿದ್ದಾರೆ ವಿಡಿಯೋ, ನೋಡಿ ಕಲೀರಿ. ಇನ್ನು ಖಡ್ಗಮಾಲ ಬಗ್ಗೆ ಹೇಳಿ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಖಡ್ಗಮಾಲ ಬಗ್ಗೆ ಏನ್ ಹೇಳ್ಬೇಕು? ಖಡ್ಗಮಾಲದಲ್ಲಿರೋದೆಲ್ಲ ಶ್ರೀಚಕ್ರದಲ್ಲಿರ್ತಕ್ಕಂತಹ ಆವರಣ ದೇವತೆಗಳು. ಆ ದೇವತೆಗಳ ಹೆಸರುಗಳಿರುತ್ತೆ. ಅದನ್ನ ಹೇಳ್ತಾ ನೀವು ಕುಂಕುಮನ ಶ್ರೀಚಕ್ರದ ಮೇಲೆ ಹಾಕಿದ್ರು ಕೂಡ ಅದು ಶ್ರೀಚಕ್ರಾರ್ಚನೆಗೆ ಸಮ ಆಗುತ್ತೆ. ಅದ್ರ ಬಗ್ಗೆ ನಾನು ಇನ್ನಷ್ಟು ಯಾವ್ಯಾವ ಆವರಣದಲ್ಲಿ ಯಾವ್ಯಾವ ದೇವತೆಯರಿರ್ತಾರೆ, ಅವ್ರು ಯಾವ ಬಣ್ಣದಲ್ಲಿರ್ತಾರೆ, ಯಾವ ಆಯುಧವನ್ನ ಹಿಡಿದಿರ್ತಾರೆ, ಪ್ರತಿಯೊಂದು ವಿಷಯವನ್ನು ನಾನು ಹಾಕ್ತೇನೆ. ಇನ್ನು ಕೆಲವರು ಸೌಂದರ್ಯ ಲಹರಿಯನ್ನ ಗುರುಗಳಿಲ್ಲದೆ, ಗುರುವಿನ ಉಪದೇಶವಿಲ್ಲದೆ ಪಠನೆ ಮಾಡಬಹುದಾ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು. ಅದ್ ಕೊಟ್ಟಿರೋದೇ ಗುರುಗಳು, ಜಗದ್ಗುರುಗಳೇ ಕೊಟ್ಟಿದ್ದಾರಲ್ಲ, ಮಾಡ್ಬೋದಲ್ವಾ? ಸೌಂದರ್ಯ ಲಹರಿ ಅಂದ್ರೆ ಒಂದೊಂದು ಸ್ತೋತ್ರಗಳು ಒಂದೊಂದು ಮಹಾಮಂತ್ರಗಳ ಹಾಗೆ. ಅದು ಶಂಕರರು ರಚನೆ ಮಾಡಿರ್ತಕ್ಕಂಥ ಸ್ತೋತ್ರಗಳಲ್ಲಿ ಶಬ್ದ ರೂಪದಲ್ಲೇ ದೇವಿ ಇರ್ತಾಳೆ ಅನ್ನೋದು ಗೊತ್ತಿರೋ ಅಂತ ವಿಷಯ. ಹಾಗಾಗಿ ಜಗದ್ಗುರುಗಳೇ ಕೊಟ್ಟ ಮೇಲೆ ಅದರಲ್ಲಿ ನಾವು ಅನುಮಾನಿಸೋ ಅಂಥದ್ದು, ಗುರುವಿನಿಂದ ತಗೊಳ್ಬೇಕು ಅನ್ನೋ ಅಂಥದ್ದು ಇರೋದಿಲ್ಲ. ನಿಮ್ಗೆ ಆಸಕ್ತಿ ಇದ್ರೆ ಖಂಡಿತ ಕಲಿಬಹುದು. ಅದು ಕೂಡ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಕಲಿಬಹುದು, ಏನ್ ತೊಂದರೆ ಇಲ್ಲ. ಬುಕ್ಕು ಸಿಗುತ್ತೆ, ತಗೊಳ್ಳಿ. ತಗೊಂಡು ಅದ್ರಲ್ಲಿ ಅರ್ಥ ವಿವರಣೆ ಹೇಗಿರುತ್ತೆ ಅದನ್ನೆಲ್ಲ ಕಲಿತಾ ಹೋಗಿ. ಯಾವುದೇ ಭಯ ಬೇಡ. ಎಲ್ರು ಮಾಡ್ಬೋದಾ, ಎಲ್ರು ಕಲಿಬೋದಾ, ಯಾವುದೇ ಒಂದು ಸ್ತೋತ್ರ ಹೇಳಿದ ತಕ್ಷಣ ಇದಕ್ಕೆ ನಿಯಮಗಳೇನು, ಇದು ಎಲ್ರು ಮಾಡ್ಬೋದಾ ಅಂತ ಕೇಳ್ತೀರಾ. ಎಲ್ರು ಮಾಡ್ಬೋದು. ಇದರಲ್ಲಿ ಯಾವುದೇ ಲಿಂಗ, ಜಾತಿ, ಮತ, ವರ್ಗ, ವರ್ಣ ಯಾವ ಭೇದವೂ ಇರೋದಿಲ್ಲ. ಪ್ರತಿಯೊಬ್ರು ಮಾಡ್ಬೋದು. ಇಲ್ಲಿ ಪ್ರಧಾನವಾದ ನಿಯಮ ಏನಂದ್ರೆ ಭಕ್ತಿ, ಶ್ರದ್ಧೆ. ಇವೇ ಪ್ರಧಾನವಾಗಿರುವಂಥದ್ದು. ನಿಮ್ಗೆ ಪರಮೇಶ್ವರಿ ಮೇಲೆ ಅಂತ ಅನನ್ಯವಾದ ಭಕ್ತಿ ಭಾವ ಇದ್ರೆ ನೀವು ಮಾಡಿ, ಖಂಡಿತ ಮಾಡಿ. ಯಾರು ಬೇಕಾದ್ರೂ ಮಾಡ್ಬೋದು. ಪರಮೇಶ್ವರಿ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.